ಜೋಡೆತ್ತಿಗೆ 1.5 ಲಕ್ಷ, ಹಾಲು ಕೊಡೋ ಹಸುಗೆ 90,000, ಕುರಿಗೆ 20,000, ನಾಯಿಗೆ 500,000 ರೂಪಾಯಿ. 500,000ಕ್ಕೆ ಮತ ಮಾರ್ಕೊಂಡ್ರೆ ಪ್ರಾಣಿಗಿಂತ ಕೀಳು. ಜೋಡೆತ್ತಿಗೆ 1.5 ಲಕ್ಷ, ಹಾಲು ಕೊಡೋ ಹಸುಗೆ 90,000, ಕುರಿಗೆ 20,000, ನಾಯಿಗೆ 500,000 ರೂಪಾಯಿ. 500,000ಕ್ಕೆ ಮತ ಮಾರ್ಕೊಂಡ್ರೆ ಪ್ರಾಣಿಗಿಂತ ಕೀಳು ಅನ್ನುವಂತಹ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಾವುದೇ ಆಮಿಷಗಳಿಗೆ ಒಳಗಾಗದಂತೆ ದರ್ಶನ್ ಡೈಲಾಗ್ ಹೊಡೆದಿರೋದು ಈಗ ಸಾಕಷ್ಟು ವೈರಲ್ ಕೂಡ ಆಗ್ತಾ ಇದೆ. ನಾಳೆ ಪ್ರಶ್ನೆ ಮಾಡುವ ಹಕ್ಕು ಬೇಕು ಅಂದ್ರೆ ನಾವು ಹಣಕ್ಕೆ ಮತವನ್ನ ಹಾಕಬಾರದು. ಕೆಆರ್ ನಗರದಲ್ಲಿ ಸುಮಲತಾ ಪರ ಪ್ರಚಾರದಲ್ಲಿ ನಟ ದರ್ಶನ್ ಹೇಳಿಕೆ ಕೊಟ್ಟಿರೋದು ಈಗ ಈ ಒಂದು ಡೈಲಾಗ್ ಸಾಕಷ್ಟು ವೈರಲ್ ಆಗ್ತಾ ಇದೆ. ಈಗ ಒಂದೊಳ್ಳೆ ಕೆಲಸ ಮಾಡೋ ಜೋಡೆತ್ ತಗೊಳ್ತೀನಿ ಅಂದ್ರೆ 1.5 ಲಕ್ಷ ರೂಪಾಯಿ ಆಗುತ್ತೆ. ಅದೇ 20 ಕೆಜಿ ಹಾಲ್ ಕರಿ ಅಂತ ಒಂದು ಹಸ ತಗೋತೀನಿ ಅಂದ್ರೆ 85,000 ರಿಂದ 90,000 ರೂಪಾಯಿ ಆಗುತ್ತೆ. ಒಂದೊಳ್ಳೆ ಕುರಿ ತಂದು ಮನೆಗೆ ಸಾಕ್ತೀನಿ ಅಂತಂದ್ರೆ 19,000 ರೂಪಾಯಿ 20,000 ರೂಪಾಯಿ ಆಗುತ್ತೆ. ಹೋಗ್ಲಿ ಅದೆಲ್ಲ ಬಿಟ್ಬಿಟ್ಟು ನಾಯಿ ತಗೊಳ್ತೀನಿ ಅಂದ್ರು 5,000 ರೂಪಾಯಿ ಆಗುತ್ತೆ. ದಯವಿಟ್ಟು 500ಕ್ಕೋ 1,000ಕ್ಕೋ ಮತ ಹಾಕಿ ಆಮೇಲಿಂದ ಆ ಪ್ರಾಣಿಗಿಂತ ನಾವು ಕಮ್ಮಿ ಅಂತ ತೋರಿಸ್ಕೊಳ್ಳೋದು ಬೇಡ. ದಯವಿಟ್ಟು ಯಾವುದೇ ಆಮಿಷಕ್ಕೆ ನೀವು ಒಳಗಾಗ್ತದೆ. ಯಾಕೆ ಅಂತಂದ್ರೆ ನಾಳೆ ದಿನ ಕೇಳಕ್ ಒಂದು ಹಕ್ಕಿರುತ್ತೆ ನಮ್ಗೆ. ಆದ್ರಿಂದ ನಮ್ಮ ಮತನ ಚಲಾಯಿಸಿ ನಮ್ಮ ಹಕ್ಕನ್ನ ನಾವು ತಿಳ್ಕೊಳ್ಳೋಣ. ಇದೇ ವೇಳೆ ಹುಲಿ ಮತ್ತು ಬೆಕ್ಕಿನ ಕಥೆಯನ್ನು ಕೂಡ ನಟ ದರ್ಶನ್ ಹೇಳಿದ್ರು. ಏನ್ ಹೇಳಿದ್ರು ನೋಡೋಣ. ನೋಡ್ಬೇಕಾದ್ರೆ ಟಿವಿಲೇ ನೋಡ್ಕೋಬಹುದು ನೀವು, ಇಲ್ಲ ಥಿಯೇಟರ್ ಅಲ್ಲಿ ನೋಡ್ಬೋದು. ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಒಂದ್ ಸಣ್ಣ ಕತೆ ಹೇಳ್ತೀನಿ. ಈ ಹುಲಿಗಳನ್ನ ಬೇಟೆ ಆಡ್ತವೆ, ಅವೆಲ್ಲಿ ಹಿಡಿತವೆ? ಸೀದಾ ಮೆಟ್ರಿಗೆ ಕೈ ಹಾಕ್ತವೆ. ಅದೇ ನಿಮ್ ಮನೇಲಿ ತುಂಬಾ ಪ್ರೀತಿಯಿಂದ ಸಾಕೊಳ್ಳಿ ಬೆಕ್ಮರಿನ. ನೀವು ಮುತ್ತಾಡ್ತೀರಾ, ಊಟ ಹಾಕ್ತೀರಾ, ಎಲ್ಲಾ ಮಾಡ್ತೀರಾ. ಅದನ್ನ ಒಂದು ರೂಮಲ್ಲಿ ಹಾಕ್ಬಿಟ್ಟು 2 ಡೇಟ್ ಹೊಡಿದೆ. ಹುಲಿ ಏನ್ ಹಿಡಿಯೋದು ಅದ್ರ ಅಪ್ಪನಾಗ ಅದ್ ಬಂದು ಕತ್ತಿ ಹಿಡಿಯುತ್ತೆ. ಏನಕ್ಕೆ ಅಂತಂದ್ರೆ ಅಲ್ಲಿವರೆಗೂ ತುಂಬಾ ಅಭಿಮಾನದಿಂದ ಇರುತ್ತೆ. ಆದ್ರೆ ಒಂದು ಸಲ ಅದ್ರ ಸ್ವಾಭಿಮಾನಕ್ಕೆ ಧಕ್ಕೆ ಬಂದ್ಬಿಟ್ರೆ ಖಂಡಿತ ಅದ್ ಯಾರಾದ್ರೂ ಬಿಡಲ್ಲ. ಹಾಗೆ ದರ್ಶನ್ ನೋಡ್ಬೇಕಾದ್ರೆ ಟಿವಿಲೇ ನೋಡ್ಕೋಬಹುದು ನೀವು, ಇಲ್ಲ. ಇನ್ನು ಯಶ್ ಪ್ರಚಾರ ವಾಹನವನ್ನ ತಡೆದಿದ್ದಾರೆ. ಚುನಾವಣಾ ಅಧಿಕಾರಿಗಳು ತಪಾಸಣೆಯನ್ನ ನಡೆಸಿದ್ದಾರೆ. ಮಂಡ್ಯ ಜಿಲ್ಲೆ ಮದ್ದೂರಿನ ಅಣ್ಣಳ್ಳಿ ದೊಡ್ಡಿ ಕೂಳಗೆರೆ ಚೆಕ್ ಪೋಸ್ಟ್ ಬಳಿ ಯಶ್ ಕಾರು, ಪ್ರಚಾರ ವಾಹನ, ಬೆಂಬಲಿಗರ ವಾಹನವನ್ನ ಕೂಡ ತಪಾಸಣೆ ಮಾಡಲಾಯಿತು. ಮದ್ದೂರು ಅಸೆಂಬ್ಲಿ ಕ್ಷೇತ್ರದಲ್ಲಿ ಯಶ್ ಪ್ರಚಾರವನ್ನ ಮಾಡ್ತಾ ಇದ್ದು, ವಾಹನ ತಪಾಸಣೆಯ ಬಳಿಕ ಸುಮಲತಾ ಪರ ಯಶ್ ಪ್ರಚಾರವನ್ನ ಮುಂದುವರೆಸಿದರು.